ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕಾಲಮ್ಗೆ ಈಗ ನಾವು ಕಾಂಕ್ರೀಟ್ ಹಾಕ್ತಾ ಇದೀವಿ ಅಂತಂದರೆ ಆ ಕಾಂಕ್ರೀಟ್ಗೆ ಬೇಕಾದಂತಹ ಒಟ್ಟು ಮಟೀರಿಯಲ್ಗಳ ಪ್ರಮಾಣ ಎಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಅಂದರೆ ಈಗ ನಾವು ಒಂದು ಕಾಲಮ್ ಇದೆ, ಅದರ ಕಾಲಮ್ನ ಸೈಜನ್ನು ನೋಡ್ಕೊಳ್ಳೋದು ಮತ್ತು ಆ ಕಾಲಮ್ ಸೈಜ್ಗೆ ತಕ್ಕಂತೆ ನಮಗೆ ಸ್ಯಾಂಡ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಅಗ್ರಿಗೇಟ್ ಆಗಿರ್ಬೋದು, ಅದೆಲ್ಲ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಇದು ಸಾಮಾನ್ಯವಾಗಿ ಇದೊಂದು ಕಾಲಮ್ನ ಚಿತ್ರ ಆಗಿದೆ. ಸೊ ಇದರ ಸೈಜಸ್ಸನ್ನು ನಾನು ಕೊಟ್ಟಿದ್ದೀನಿ ನೋಡಿ. ಲೆಂತ್ ಬಂದು ನಮಗೆ 300 mm ಇದೆ. 300 mm ನಾವು ಮೀಟರ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 0.3 ಮೀಟರ್ ಬರುತ್ತೆ. ಅದಾದ ನಂತರ ಬ್ರೆಡ್ತ್ ಇದೆ, ಬ್ರೆಡ್ತ್ ಕೂಡ ನಮಗೆ 300 mm ಇದೆ, ಅಂದರೆ 0.3 ಮೀಟರ್ ಆಗುತ್ತೆ. ಹೈಟ್ ಬಂದು ನಮಗೆ 3000 mm ಆಗುತ್ತೆ, ಅಂದರೆ 3 ಮೀಟರ್ ಇದೆ ಅಂತ ಅರ್ಥ. ಸೊ ಅದನ್ನೇ ನಾನು ಈ ಒಂದು ಡೈಗ್ರಾಮಲ್ಲಿ ಕೊಟ್ಟಿರುವಂಥದ್ದು 300 mm ಇಂಟು 300 mm ಇಂಟು 3000 mm ಅಂದರೆ 3 ಮೀಟರ್. ಸೊ ಇವಾಗ ಈ ಒಂದು ಕಾಲಮ್ನ ನಾವು ಇವಾಗ ಕಾಂಕ್ರೀಟ್ ಹಾಕ್ತಾ ಇದೀವಿ ಅಂತಂದರೆ ನಮಗೆ ಸಿಮೆಂಟು, ಸ್ಯಾಂಡು, ಅಗ್ರಿಗೇಟು ಸೊ ಎಷ್ಟಾಗುತ್ತೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಫಸ್ಟು ಈ ಮಟೀರಿಯಲ್ಗಳ ಕ್ವಾಂಟಿಟಿನ ನಾವು ಕಂಡುಹಿಡಿಯೋದಕ್ಕಿಂತ ಮುಂಚೆ ಎಷ್ಟು ಬೇಕು ಅನ್ನೋದನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ಫಸ್ಟ್ ನಮಗೆ ಈ ಕಾಲಮ್ಗೆ ಯಾವ ಒಂದು ಗ್ರೇಡ್ ಆಫ್ ಕಾಂಕ್ರೀಟ್ನ ಬಳಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಫಸ್ಟ್ ಒಂದು ನಮಗೆ ಇಲ್ಲಿ ಗ್ರೇಡು M20 ಗ್ರೇಡ್ನ ನಾವು ಇವಾಗ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಸೊ M20 ಗ್ರೇಡ್ ರೇಷಿಯೋ ಏನು ಬರುತ್ತೆ ಅಂದರೆ 1:1.5:3. ಸಾಮಾನ್ಯವಾಗಿ 1 ಅಂತಂದರೆ ಅದು ನಮಗೆ ಸಿಮೆಂಟ್ ಆಗಿರುತ್ತೆ, 1.5 ಒಂದು ಸ್ಯಾಂಡ್ ಆಗಿರುತ್ತೆ, 3 ಒಂದು ನಮಗೆ ಅಗ್ರಿಗೇಟ್ ಆಗಿರುತ್ತೆ. ಫಸ್ಟ್ ಒಂದು ಸ್ನೇಹಿತರೆ, ಇವಾಗ ವೆಟ್ ವಾಲ್ಯೂಮ್ನ ತಗೊಳ್ಳೋಣ. ವೆಟ್ ವಾಲ್ಯೂಮ್ ಅಂತಂದರೆ ನಿಮ್ಮ ಕಾಲಮ್ನ ಇವಾಗ ಕಾಂಕ್ರೀಟ್ ಹಾಕಿದ ಮೇಲೆ ಸೊ ಯಾವ ಒಂದು ಸೈಜ್ಗೆ ನೀವು ಕಾಂಕ್ರೀಟ್ನ ಹಾಕ್ತಾ ಇದ್ದೀರಿ, ಸೊ ಅದು ಬಂದು ನಮಗೆ ವೆಟ್ ವಾಲ್ಯೂಮ್ ಆಗಿರುತ್ತೆ. ಲೆಂತ್ ಇಂಟು ಬ್ರೆಡ್ತ್ ಇಂಟು ಡೆಪ್ತ್ ಮಾಡ್ಕೊಳ್ಳಿ. ಲೆಂತ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 0.3 ಇದೆ. ಅದಾದ ನಂತರ ಬ್ರೆಡ್ತ್ ಬಂದು ನಮಗೆ 0.3 ಇದೆ, ಡೆಪ್ತ್ ಬಂದು ನಮಗೆ 3 ಮೀಟರ್ ಇದೆ. ಸೊ ಇದನ್ನೆಲ್ಲನೂ ಕೂಡ ನಾವು ಮಲ್ಟಿಪ್ಲೈ ಮಾಡಿದಾಗ 0.27 ಮೀಟರ್ ಕ್ಯೂಬ್ ಆಯಿತು. ಸೊ ಯಾಕಂದರೆ 0.3 ಮೀಟರ್ 0.3 ಮೀಟರ್ ಇಂಟು 3 ಮೀಟರ್, ಸೊ ಹೀಗಾಗಿ 0.27 ಮೀಟರ್ ಕ್ಯೂಬ್ ಆಯಿತು. ಇವಾಗ ನಮಗೇನು ಬಂತು, ವೆಟ್ ವಾಲ್ಯೂಮ್ ಬಂತು. ವೆಟ್ ವಾಲ್ಯೂಮ್ ಎಷ್ಟು ಬಂತು, 0.27 ಮೀಟರ್ ಕ್ಯೂಬ್. ಆದರೆ ನಮಗೆ ವೆಟ್ ವಾಲ್ಯೂಮ್ ಬೇಕಾಗಿಲ್ಲ, ಇವಾಗ ನಮಗೆ ಬೇಕಾಗಿರೋದು ಡ್ರೈ ವಾಲ್ಯೂಮ್. ಸೊ ಡ್ರೈ ವಾಲ್ಯೂಮ್ನ ಫಾರ್ಮುಲಾ ಏನು, ವೆಟ್ ವಾಲ್ಯೂಮ್ ಇಂಟು 1.54. ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಈ 1.54 ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇವಾಗ ಇಷ್ಟು ಮಾತ್ರ ತಿಳ್ಕೊಳ್ಳಿ. ವೆಟ್ ವಾಲ್ಯೂಮ್ ಎಷ್ಟಿದೆ, 0.27 ಇದೆ, ಹಾಗೂ 1 ಇಂಟು 1.54 ಮಾಡಿದಾಗ ನಮಗೆ 0.416 ಮೀಟರ್ ಕ್ಯೂಬ್ ಬಂತು. ಇದೇನಾಗಿದೆ, ನಮಗೆ ಡ್ರೈ ವಾಲ್ಯೂಮ್ ಆಗಿದೆ. ಸೊ ಇವಾಗ ಸ್ನೇಹಿತರೆ, ನಾವು ಗ್ರೇಡ್ ಆಫ್ ಕಾಂಕ್ರೀಟ್ನ ಯಾವ್ದು ತೊಗೊಂಡಿದ್ದೀವಿ, 1:1.5:3 ತೊಗೊಂಡಿದ್ದೀವಿ. ಅದನ್ನು ನಾವು ಇವಾಗ ಪ್ಲಸ್ ಮಾಡ್ಕೊಳ್ಳೋಣ. ನೋಡಿ, 1 + 1.5 + 3 ಅಂದರೆ ಟೋಟಲ್ ರೇಷಿಯೋ ಎಷ್ಟು ಬಂತು ಅಂದರೆ ನಮಗೆ 5.5 ಬಂತು. ಸೊ ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವಾಗ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ನಾವು ಸಿಮೆಂಟ್ನ ಎಷ್ಟು ಆಗುತ್ತೆ ಕಂಡುಹಿಡಿಯೋಣ. ಸಿಮೆಂಟ್ ಬ್ಯಾಗ್ ಬಂದು ನಮಗೆ 50 kg ಇರುತ್ತೆ. ನೋಡೋಣ, ಈಗ ಸಿಮೆಂಟ್ ಈಕ್ವಲ್ ಟು ಇವಾಗ ನಮ್ಮ ಸಿಮೆಂಟ್ ರೇಷಿಯೋ ಎಷ್ಟು ಬರುತ್ತೆ, 1 ಇದೆಯಲ್ಲ, 1 ಡಿವೈಡೆಡ್ ಬೈ ಟೋಟಲ್ ರೇಷಿಯೋ ಎಷ್ಟಿದೆ 5.5 ಇಂಟು ನಮಗೆ ಡ್ರೈ ವಾಲ್ಯೂಮ್ ಎಷ್ಟಿದೆ 0.416 ಮೀಟರ್ ಕ್ಯೂಬ್. ಇಷ್ಟು ಮಾಡಿದಾಗ ನಮಗೆ ಎಷ್ಟು ಕ್ಯೂಬಿಕ್ ಮೀಟರ್ ನಮಗೆ ಸಿಮೆಂಟ್ ಬೇಕಾಗುತ್ತೆ ಅಂದರೆ 0.0756 ಮೀಟರ್ ಕ್ಯೂಬ್. ಸೊ ಇದನ್ನು ನಾವು ಡೆನ್ಸಿಟಿಗೆ ಮಲ್ಟಿಪ್ಲೈ ಮಾಡಿದಾಗ ಅಂದರೆ 1440, ಇದೇನು ಸಿಮೆಂಟ್ನ ಡೆನ್ಸಿಟಿ kg/ಮೀಟರ್ ಕ್ಯೂಬ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬೇಕಾಗಿರುವಂತಹ ಸಿಮೆಂಟ್ ಬ್ಯಾಗ್ಗಳು ಎಷ್ಟು ಅಂದರೆ 2.16 ಬ್ಯಾಗ್ ಸಿಮೆಂಟು ನಮಗೆ ಕಾಂಕ್ರೀಟ್ ಹಾಕಲಿಕ್ಕೆ ಬೇಕಾಗಿದೆ. ಸೊ ಇವಾಗ ಅದೇ ರೀತಿ ಸ್ಯಾಂಡ್ನ ಕಂಡುಹಿಡಿಯೋಣ. ಸೊ ಸ್ಯಾಂಡ್ ರೇಷಿಯೋ ಎಷ್ಟಿದೆ ಅಂತ ನಮ್ಗೆ ಹೇಳಿದೆ, 1.5 ಅಂತ ಹೇಳಿದೆ. ಸೊ 1.5 ಡಿವೈಡೆಡ್ ಬೈ 5.5 ಟೋಟಲ್ ಇಂಟು ನಮಗೇನು ಡ್ರೈ ವಾಲ್ಯೂಮ್ ಬಂತು 0.416 ಮಾಡಿದಾಗ ಎಷ್ಟು ಬಂತೆ, 0.113 ಮೀಟರ್ ಕ್ಯೂಬ್ ಬಂತು. ಇದು ಬಂದು ನಮಗೆ ಸ್ಯಾಂಡ್ನ ಕ್ವಾಂಟಿಟಿ. ಈಗ ಅಗ್ರಿಗೇಟ್ ಕಂಡುಹಿಡಬೇಕಾದ್ರೆ ಅಗ್ರಿಗೇಟ್ ರೇಷಿಯೋ ಬಂದು ನಮಗೆ 3, ಓವರಾಲ್ ರೇಷಿಯೋ ಬಂದು ನಮಗೆ 5.5 ಇಂಟು ಡ್ರೈ ವಾಲ್ಯೂಮ್ ಮಾಡಿದಾಗ 0.227 ಮೀಟರ್ ಕ್ಯೂಬ್ ನಮಗೆ ಕ್ಯೂಬಿಕ್ ಅಷ್ಟು ನಮಗೆ ಅಗ್ರಿಗೇಟ್ ಬೇಕು. ಇವಾಗ ಇದನ್ನು ನಾವು CFTಗೆ ಕಂಡುಹಿಡಬೇಕಾದ್ರೆ ಹೇಗೆ ಅಂದರೆ 0.113 ಮೀಟರ್ ಕ್ಯೂಬ್ ಅಂದರೆ ಎಷ್ಟು CFT ನೋಡೋಣ. 0.113 ಮೀಟರ್ ಕ್ಯೂಬ್ ಇಂಟು 35.314ಗೆ ನೀವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸ್ಯಾಂಡು
3.99 CFT ಅಷ್ಟು ಸ್ಯಾಂಡ್ ಬೇಕಾಗುತ್ತೆ. ಅದೇ ರೀತಿ ಅಗ್ರಿಗೇಟ್ನ ನೋಡ್ತಾ ಹೋದರೆ 0.227 ನಮಗೆ ಕ್ಯೂಬಿಕ್ ಮೀಟ್ರಲ್ಲಿ ಬಂದಿತ್ತು. ಅದಕ್ಕೆ 35.314 ಮಾಡಿದಾಗ 8.01 CFT ಬರುತ್ತೆ. ಒಂದು ವೇಳೆ ಇದೇ ವ್ಯಾಲ್ಯೂನ ನಾವು ಬ್ರಾಸಲ್ಲಿ ಕಂಡುಹಿಡಿಯಬೇಕಾದ್ರೆ ನೋಡಿ, ಸ್ಯಾಂಡ್ ಟೋಟಲ್ CFT ಎಷ್ಟಿದೆ ನಮಗೆ 3.9 ಅಂದರೆ 4 CFT ಅಂತ ಅಂದ್ಕೊಡಿ. ಡಿವೈಡೆಡ್ ಬೈ 100 ಮಾಡಿದಾಗ 0.04 ಬ್ರಾಸ್ ಆಯಿತು. ಅದೇ ಸೇಮ್ ಅಗ್ರಿಗೇಟ್ ನಿಮಗೆ ಬ್ರಾಸಲ್ಲಿ ಬೇಕಾಗಿದ್ದರೆ 8 ಡಿವೈಡೆಡ್ ಬೈ ಅಂದರೆ 8 CFT ಡಿವೈಡೆಡ್ ಬೈ 100 ಮಾಡ್ಕೊಂಡಾಗ ನಿಮಗೆ 0.08 ಬ್ರಾಸ್ ಬಂತು. ಈಗ ಇದನ್ನು ನೀವು ಕೆ ಜಿಗೆ, ಒಂದು ವೇಳೆ ನಿಮಗೆ ಇದು ಕೆ ಜಿಯಲ್ಲಿ ಬೇಕಪ್ಪ ಅಂತಂದರೆ ಅದನ್ನು ಕೂಡ ಮಾಡ್ಕೊಳ್ಬೋದು. ನಮಗೆ ಇಲ್ಲಿ ಸ್ಯಾಂಡ್ ವ್ಯಾಲ್ಯೂ ಇದೆ. ಸ್ಯಾಂಡ್ ಎಷ್ಟು ಕ್ಯೂಬಿಕ್ ಇದೆ? 0.113 ಕ್ಯೂಬಿಕ್ ಮೀಟರ್ ಇದೆ. ಇದಕ್ಕೆ ಸ್ಯಾಂಡ್ನ ಡೆನ್ಸಿಟಿನ ಮಲ್ಟಿಪ್ಲೈ ಮಾಡಿದಾಗ ಅಂದರೆ 1600 ಮಲ್ಟಿಪ್ಲೈ ಮಾಡಿದಾಗ 180 kg ಬರುತ್ತೆ. ಅದೇ ರೀತಿ ಅಗ್ರಿಗೇಟಿಗೆ 0.227 ನಮಗೆ ಕ್ಯೂಬಿಕ್ ಮೀಟರ್ ಇದೆ. ಅದಕ್ಕೆ 1450 ಇದು ಅಗ್ರಿಗೇಟ್ನ ಡೆನ್ಸಿಟಿನ ನೀವು ಮಲ್ಟಿಪ್ಲೈ ಮಾಡಿದಾಗ 329 kg ಬರುತ್ತೆ. ಸೊ ಈ ರೀತಿಯಾಗಿ ಒಂದೊಂದಾಗಿ ನಾವು ನೋಡಿ, ಇದೇ ರೀತಿಯಾಗಿ ಒಂದು ಕಾಲಮ್ನ ಹಾಕಲಿಕ್ಕೆ ಸಾಮಾನ್ಯವಾಗಿ ಎಷ್ಟು ಸಿಮೆಂಟು, ಸ್ಯಾಂಡು, ಅಗ್ರಿಗೇಟು ಬೇಕಾಗಬಹುದು ಅನ್ನೋದನ್ನು ನಾವು ಕಂಡುಹಿಡಿಬೋದು ಸ್ನೇಹಿತರೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.